ಬಗ್ಗೆ ಚರ್ಚೆ ನಡೆಯಲೇಬೇಕು. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆಯಲೇಬೇಕು. ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲ ತೊಗರಿ ಬೆಳೆಗಾರ ಬಗ್ಗೆ ಚರ್ಚೆ ನಡೆಯಲೇಬೇಕು. ತೊಗರಿ ಬೆಳೆಗಾರ ಬಗ್ಗೆ ಚರ್ಚೆ ನಡೆಸಿ ಪರಿಹಾರ ಕೊಡಲೇಬೇಕು. ನಾಡಿನಲ್ಲಿ ಕೊಟ್ಟೋದ ತೊಗರಿಗೆ ಪರಿಹಾರ ಕೊಡಲೇಬೇಕು. ನಾಡಿನಲ್ಲಿ ಲಕ್ಕಿ ಹೊಡೆದ ತೊಗರಿಗೆ ಪರಿಹಾರ ಕೊಡಲೇಬೇಕು. ಕೊಟ್ಟೋದ ತೊಗರಿ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು. ಕೇವಲ ಒಂದು ತೊಗರಿ ಬೆಳೆಯನ್ನು ಬೆಳೆ ಪ್ರದರ್ಶನ ಮೂಲಕ ಯಾವುದೇ ರೀತಿ ನಾವು ಎಚ್ಚರಿಕೆ ಗಂಟೆ ಕೊಡಕ್ಕಾಗಲ್ಲ. ಹಾಗಾಗಿ ಎಲ್ಲ ನಮ್ಮ ಹಿರಿಯರ ಹೋರಾಟಗಾರಗಳು ಎಲ್ಲೆಲ್ಲಿದ್ರಿ, ನಮ್ಮ ಮಾತ್ಕೊಂಡ್ರು, ನಮ್ಮ ಜಿಲ್ಲಾಧ್ಯಕ್ಷರು ಮಾತ್ಕೊಂಡ್ರೆ ಸ್ವಲ್ಪ ಮುಂದೆ ಹಾಕೊಂಡು ಬರ್ರಿ, ಬದುಕು ಅನ್ನೋದು ಮಾತಾಡಕ್ಕೆ ಇದು ಮಾಡಿ. ನೀವು ಏನು ಇವತ್ತಿನ ದಿನ ನಾವು ಒಗ್ಗಟ್ಟಿನ ಒಂದು ಶಕ್ತಿ ಪ್ರದರ್ಶನ ಮಾಡೋದು ತುಂಬಾ ಏನು ಅವಶ್ಯಕತೆವಾಗಿರುವುದು ಯಾರು ಕೂಡ ಮರೆಯುವಂತಿಲ್ಲ. ಸುಮಾರು ವರ್ಷ ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಇರಲಿ, ಆದ್ರೆ ರೈತರು ಮಾತ್ರ ರೋಡಿಗೆ ಬಂದು ಹೋರಾಟ ಮಾಡುವುದಿಲ್ಲಿ ತನಕ ತಪ್ಪಿಲ್ಲ ಅನ್ನೋ ಈ ಒಂದು ದುರದೃಷ್ಟಕರ ಸಂಗತಿನೇ ಸರಿ. ಹಾಗಾಗಿ ಈ ಒಂದು ನಮ್ಮ ರೈತರ ಹೋರಾಟ ಯಾವ ರೀತಿಯಾಗಿರ್ಬೇಕಂದ್ರೆ ಒಗ್ಗಟ್ಟಿನ ಪ್ರದರ್ಶನ ಹೋರಾಟ ಆಗ್ಲಿ. ನಾವು ಏನಾದ್ರೂ ನೀವೇನೋ ಶೋಪುಟಗೋಸ್ಕರ ಬಂದಿದ್ರೆ ದಯವಿಟ್ಟು ಹೋಗ್ಬಿಡ್ರಿ, ಮನೆಗೆ ಹೋಗ್ಬಿಡ್ರಿ. ಯಾಕಂದ್ರೆ ನಾವು ರೈತರ ಕೂಗಿಗೆ ಧ್ವನಿ ಕೊಡಕ್ ಬಂದಿದ್ದೀವಿ, ರೈತರಿಗೆ ಶಕ್ತಿ ಕೊಡಕ್ ನಾವು ಬಂದಿದ್ದೀವಿ. ನಾವು ಹೆಚ್ಚಿನ ದಿನ ನಿಮ್ಮ ಏನು ಸಮಯನ ಕಸೋಳಕ್ ಹೋಗಲ್ಲ. ಯಾಕಂದ್ರೆ ಇದು ಧರಣಿ ಸತ್ಯಾಗ್ರಹ ನಾವೊಂದು ಅರ್ಧ ಗಂಟೆಗೆ ಹೋರಾಟ ಮಾಡಲ್ಲ. ನಮ್ಮ ಹೋರಾಟಕ್ಕೆ ಯಾವುದೇ ರೀತಿ ಬೆಲೆ ಇರಲ್ಲ ಅನ್ನೋ ಒಂದು ವಿಚಾರ ನಾವು ಯಾರು ಕೂಡ ಮರೆಯುತ್ತಿಲ್ಲ. ಹಾಗಾಗಿ ನಮ್ಮ ಕೊನೆಯಲ್ಲಿರ್ತಕ್ಕಂಥ ಈ ಒಂದು ಕೇಸರಿ ಶಾಲಿನ ಶಕ್ತಿ ಏನಂತ ಈ ಬಂಡ ಸರ್ಕಾರಕ್ಕೆ ಮತ್ತು ದೂರ ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸನ ನಾವು ಮಾಡ್ಬೇಕಾಗ್ಯದ. ಹಾಗಾಗಿ ರೈತರ ಧ್ವನಿಯಾಗಿ, ರೈತರಿಗೆ ಶಕ್ತಿಯಾಗಿ, ರೈತರ ಒಂದು ಕೂಗಾಗಿ ನಿರ್ತಕ್ಕಂಥ ಕೆಲಸ ಇವತ್ತಿನ ನಮ್ಮ ರೈತ ಹೋರಾಟಗಾರರು ಮತ್ತೆ ರೈತ ಸಂಘಟನೆಗಳು ಇವತ್ತು ಮಾಡುವುದು ಅತಿ ಅವಶ್ಯಕತೆವಾಗಿರುವುದು ಯಾರು ಕೂಡ ಇವತ್ತು ಮರೆಯೋದಿಲ್ಲ. ಹಾಗಾಗಿ ರೈತರ ನಗ್ರ ನಾವು ನಗ್ತೀವಿ, ರೈತರ ಹತ್ರ ನಾವು ಆಗ್ತೀವಿ, ರೈತರ ಮೇಲೆ ಇವು ನಮ್ಮ ಭಾರತ ದೇಶದ ಏಳಿಗೆ ನಿಂತದ ಅನ್ನೋ ಒಂದು ವಿಚಾರದೊಂದಿಗೆ ಈ ಒಂದು ಏನು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಅಂತಕ್ಕಂಥ ಕೆಲಸ ಪ್ರದರ್ಶನ ಆಗಲಿ, ಆ ಒಂದು ನಿಟ್ಟಿನಲ್ಲಿ ನಮ್ಮ ಹೋರಾಟ ಸಾಗಲಿ ಅನ್ನೋ ಒಂದು ವಿಚಾರದೊಂದಿಗೆ ನಾನು ಎರಡು ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್, ಜೈ ಜವಾನ್.